ರಸ್ತೆ ಬೇಕಂತೀರಾ ಬೇಡ ಅಂತೀರಾ? ಅದರ ಸಾಧಕ ಬಾಧಕಗಳ ಬಗ್ಗೆ ತಮಗೇನು ಅಭಿಪ್ರಾಯ ಇದೆ? ನಮಸ್ಕಾರ ಮೇಡಮ್. ಮೊದಲನೇದಾಗಿ ಒಂದು ಸರ್ಕಾರದ್ದು ಡ್ಯೂಟಿ ಏನಂದ್ರೆ ನಗರಕ್ಕೆ ತಕ್ಕವಾದ ಸೊಲ್ಯೂಷನ್ಸ್ ಕಂಡುಹಿಡಿಬೇಕು. ಆ ಅದಕ್ಕೆ ಒಂದು ರೀತಿ ಪ್ರಕ್ರಿಯೆ ಇದೆ, ಒಂದು ಡ್ಯೂ ಪ್ರೊಸೆಸ್ ಅಂತೀವಲ್ಲ. ಸರಿಯಾದ ಪ್ರಕ್ರಿಯೆ ಮಾಡಿಕೊಂಡು ಅದರ ನಂತರ ಆ ನಗರಕ್ಕೆ ಏನ್ ಬೇಕಿದೆಯೋ ಆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಗೊಳ್ಬೇಕು. ಅದಕ್ಕೆ ಮಾಸ್ಟರ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಅದು ನಮ್ಮ ಸಂವಿಧಾನದ 74ನೇ ತಿದ್ದುಪಡಿ ಪ್ರಕಾರ ನಮ್ಮ ನಗರಕ್ಕೆ ಒಂದು ಪ್ಲಾನಿಂಗ್ ಅಥಾರಿಟಿ ಇರ್ಬೇಕಾಗಿದೆ, ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಅಂತ. ಅದು ಓಕೆ. ತೆಗೆದುಕೊಳ್ಬೇಕಾಗಿರೋ ಕೆಲಸ ಮಾಸ್ಟರ್ ಪ್ಲಾನ್ ಮಾಡೋದನ್ನ. ಈಗ ಈ 3 ವರ್ಷಗಳಲ್ಲಿ ಅನೇಕ ಸರ್ಕಾರಗಳು ಯಾವುದೂ ಅದನ್ನ ಮಾಡ್ಕೊಂಡಿಲ್ಲ. ಅದರಿಂದ ಏನಾಗ್ತಿದೆ, ನಮ್ ನಗರದಲ್ಲಿ ಈಗ ನಡೀತಾ ಇರೋದೆಲ್ಲ ಯೋಜಿತವಿಲ್ಲದ ಅಭಿವೃದ್ಧಿ. ಇದು ತುಂಬಾ ಹಾನಿಕಾರಕ. ನಮ್ ನಗರದ ಇವಾಗಿರೋ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗತ್ತೆ, ಯಾರಿಗೂ ಹೇಳ್ಬೇಕಾಗಿಲ್ಲ. ಈಗ ನಗರಕ್ಕೆ ಏನ್ ಬೇಕು, ಯಾವ ರೀತಿ ಮೂಲಸೌಕರ್ಯ ಬೇಕು, ಅದೆಲ್ಲ ಅದರ ಪ್ಲಾನ್ ಮಾಡ್ಬೇಕಾಗಿರೋದು ಈ ಪ್ರಾಧಿಕಾರ. ಅದರಲ್ಲಿ ಎಕ್ಸ್ಪರ್ಟ್ಸ್ ಇರ್ಬೇಕಾಗಿತ್ತು. ಯಾವ ರೀತಿ ಅರ್ಬನ್ ಪ್ಲಾನಿಂಗ್ ಎಕ್ಸ್ಪರ್ಟ್ಸು, ಟ್ರಾನ್ಸ್ಪೋರ್ಟ್ ಪ್ಲಾನರ್ ಎಕ್ಸ್ಪರ್ಟ್ಸು, ಮತ್ತೆ ಎಕಾನಮಿಸ್ಟ್, ಇಕಾಲಜಿಸ್ಟ್, ಸೋಶಿಯಾಲಜಿ, ಈ ರೀತಿ ಎಲ್ಲಾ ರೀತಿ ಎಕ್ಸ್ಪರ್ಟ್ಸ್ ಇರ್ಬೇಕಾಗಿರೋದು. ಮತ್ತೆ ಎಲೆಕ್ಟೆಡ್ ಆಫೀಸರ್ಸ್, ಈಗ ಈ ಕಾರ್ಪೊರೇಟರ್ಸ್, ಜಿಲ್ಲಾ ಪರಿಷತ್ ಮೆಂಬರ್ಸ್, ಪಂಚಾಯತಿಗಳು ಎಲ್ಲರೂ ಸೇರ್ಬೇಕಾಗಿರೋದು. ಅವಾಗೇನಾಗುತ್ತೆ, ನಮ್ಗೆ ಬೇಕಾಗಿರೋ ಒಂದು ತಕ್ಕವಾದ ಎಲ್ರದ್ದು ಏನ್ ಇನ್ವಾಲ್ವ್ಮೆಂಟ್ ಇರೋ ಒಂದು ಮಾಸ್ಟರ್ ಪ್ಲಾನ್ ಇದಾಗತ್ತೆ, ಡೆವಲಪ್ ಆಗತ್ತೆ. ಆದ್ರೆ ಅದರಲ್ಲಿ ಏನೇನ್ ಲಿಸ್ಟ್ ಆಗಿದ್ಯೋ, ಈಗ ನೋಡಿ 2031 ಡ್ರಾಫ್ಟ್ RMP ಅಲ್ಲಿ ಸುಮಾರು ಮಾಸ್ ಟ್ರಾನ್ಸಿಟ್ ಕಾರಿಡಾರ್ಸ್ ಮಾಡ್ಕೊಂಡಿದ್ದಾರೆ. ಅದನ್ನ ನಾವು ಅಡಾಪ್ಟ್ ಮಾಡಿಲ್ಲ. ಆದ್ರೆ ಆ ಡ್ರಾಫ್ಟ್ ಅಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಟ್ರಾನ್ಸ್ಪೋರ್ಟ್ ಪ್ಲಾನ್. ಅದರಲ್ಲಿ ಯಾವ ಮಾಸ್ ಟ್ರಾನ್ಸಿಟ್ ಅಂದ್ರೆ ಆ ಜನ ಸಾರ್ವಜನಿಕ ಸಾರಿಗೆಗೆ ಮ್ಯಾಕ್ಸಿಮಮ್ ಅಟೆನ್ಷನ್ ಕೊಟ್ಟಿದ್ದಾರೆ. ಅದು ಓಕೆ. ಯಾಕೆಂದ್ರೆ ಈ ರಸ್ತೆಗಳಿಂದ ನಮ್ಗೆ ಯಾವ ರೀತಿನೂ ಬೆಂಗಳೂರಿಗೆ ಈಗ ರಿಲೀಫ್ ಸಿಗಲ್ಲ. ಯಾಕಂದ್ರೆ 1.5 ಕೋಟಿ ಜನ ಇದ್ದಾರೆ. ಇವೆಲ್ರಿಗೂ ನೀವು ನಿಮ್ ಮದ್ವೆ ಆಗಲ್ಲ, ನೀವು ಕಾರ್ ತಗೊಳ್ಳಿ ಅಂತ ಹೇಳಕ್ ಹೋದ್ರೆ 1.5 ಕೋಟಿ ಕಾರ್ಗಳು ಬರುತ್ತೆ. ಈಗಿರೋದು ಬರೀ 10% ಜನರ ಹತ್ರ ಕಾರ್ಗಳಿರೋದು. ಅದರಿಂದಾನೇ ನಮ್ ರಸ್ತೆಗಳು ಇಷ್ಟು ಕಂಜೆಸ್ಟ್ ಆಗಿದೆ. ಇನ್ನು ಎಷ್ಟು ರಸ್ತೆ ಮಾಡಿದ್ರು ಅಷ್ಟೇ ಗಾಡಿಗಳು ಬಂದು ಸೇರುತ್ತೆ. ಕಂಜೆಷನ್ ಅಂತೂ ಕಡಿಮೆ ಆಗಲ್ಲ. ಅದರಿಂದ ಎಸ್. ಇದು ವೈಜ್ಞಾನಿಕವಲ್ಲ. ಯಾವುದೇ ರೀತಿ ರೋಡ್ ಎಕ್ಸ್ಪಾನ್ಷನ್ ಮಾಡೋದು ವೈಜ್ಞಾನಿಕ ಅಲ್ಲ. ಇವ್ರು ಹೇಳ್ತಾ ಇರೋದು ಮೊದಲೇ DCM ಅವರು ಅನೌನ್ಸ್ ಮಾಡಿದಾಗ ಸಿಂಗಾಪುರ್ ಅಲ್ಲಿ ಟನಲ್ ರೋಡ್ ಪ್ರಾಜೆಕ್ಟ್ ಮಾಡಿದ್ದಾರೆ, ಅದು ಚೆನ್ನಾಗಿದೆ, ಇಲ್ಲಿ ಮಾಡೋಣ ಅಂತ. ಆದ್ರೆ ಸಿಂಗಾಪುರ್ ಅಲ್ಲಿ 1980 ಇನ್ ಮುಂದೆ ಟನಲ್ ರೋಡ್ಸ್ ಯಾವ್ದು ಪ್ಲಾನ್ ಮಾಡಿದ್ರು ಅಂದ್ರೆ ಅದನ್ನೆಲ್ಲ ಸಂದೀಪ್ ಅವರೇ, ನಿಮ್ಮ ವಾದ ಏನು ಅಂತ ಅಂದ್ರೆ, ಈಗ ಏನ್ ಯೋಜನೆಗಳನ್ನ ರೂಪಿಸ್ಕೊಂಡಿದ್ದಾರೆ ಇದರಿಂದ ಸಾರ್ವಜನಿಕರಿಗೆ ಲಾಭಕ್ಕಿಂತ ಹಾನಿ ಆಗುತ್ತೆ, ಕರೆಕ್ಟ್ ಆಗಿ ಪ್ಲಾನಿಂಗ್ ಗಳಾಗ್ತಾ ಇಲ್ಲ, ಆ ಪ್ಲಾನಿಂಗ್ ಗಳನ್ನ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗುತ್ತೆ, ಯಾವುದೇ ಪಕ್ಷ ಅಧಿಕಾರದಲ್ಲಿದ್ರೂ ಕೂಡ ಇಂಥ ಸಮಸ್ಯೆಗಳನ್ನ ಫೇಸ್ ಮಾಡ್ತಿದ್ದೀವಿ ಜನ ಅಂತ. ವಾಪಸ್ ಬರ್ತೀನಿ ಸಂದೀಪ್ ಸರ್, ಮತ್ತಷ್ಟು ಅಭಿಪ್ರಾಯವನ್ನ ಪಡ್ಕೊಳ್ತೀನಿ.